ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕುಟುಂಬದ ಆರ್ಥಿಕ ಭದ್ರತೆ ಹಾಗೂ ಭವಿಷ್ಯದ ಸುರಕ್ಷತೆಗಾಗಿ ಪ್ರತಿಯೊಬ್ಬರು ಕೂಡ ಜೀವ ವಿಮಾ ಪಾಲಿಸಿಗಳನ್ನು ಮಾಡಿಸಿಕೊಳ್ಳಬೇಕು ಅಂತ ಕೊಪ್ಪಳ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಜಿಲ್ಲಾ ಪ್ರಾದೇಶಿಕ ಕಚೇರಿ ವ್ಯವಸ್ಥಾಪಕ ನಿತ್ಯಾನಂದ ಕರೆಕೊಟ್ಟಿದ್ದಾರೆ. ಯಲಬುರ್ಗಾ ಪಟ್ಟಣದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಶಾಖೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೃತ ಗ್ರಾಹಕ ಈಶಪ್ಪ ದುಗಳದ್ ಅವರ ಪತ್ನಿ ಶರಣಮ್ಮ ಅವರಿಗೆ 2.75 ಲಕ್ಷ ವಿಮಾ ಪರಿಹಾರದ ಚೆಕ್ ವಿತರಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಹಾಗೂ ಚಾಯ್ಸ್ ಜೀವ ವಿಮಾ ಯೋಜನೆಗಳು ಗ್ರಾಹಕರಿಗೆ ಅತ್ಯಂತ ಉಪಯುಕ್ತವಾಗಿದ್ದು ಕಡಿಮೆ ವೆಚ್ಚದಲ್ಲಿ ಜೀವ ವಿಮೆ ಸೌಲಭ್ಯ ಒದಗಿಸುತ್ತವೆ ಎಂದಿದ್ದಾರೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭವಾಗಿ ಜೀವ ವಿಮೆ ಸೌಲಭ್ಯ ದೊರೆಯುವ ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನು ಜಾರಿಗೊಳಿಸಿದೆ. ಬ್ಯಾಂಕ್ ಖಾತೆ ಹೊಂದಿರುವ ಗ್ರಾಹಕರು ಇಂತಹ ವಿಮಾ ಯೋಜನೆಗಳಲ್ಲಿ ನೋಂದಾಯಿಸಿಕೊಂಡರೆ ಅಕಾಲಿಕ ಮರಣ ಅಥವಾ ಅನಾಹುತದ ಸಂದರ್ಭದಲ್ಲಿ ಕುಟುಂಬಕ್ಕೆ ಆರ್ಥಿಕ ನೆರವು ದೊರೆಯುತ್ತೆ ಎಂದಿದ್ದಾರೆ. ಬಲೂಟಗಿ ಗ್ರಾಮದ ಗ್ರಾಹಕ ಈಶಪ್ಪ ದುಗಳದ್ ಅವರು ಬ್ಯಾಂಕ್ ಮೂಲಕ ವಿಮಾ ಪಾಲಿಸಿ ಹೊಂದಿದ್ರು. ಅವರ ಅಕಾಲಿಕ ನಿಧನದ ಹಿನ್ನೆಲೆ ಅವರ ಪತ್ನಿ ಶರಣಮ್ಮ ಅವರಿಗೆ 2.75 ಲಕ್ಷ ಪರಿಹಾರ ಮೊತ್ತದ ಚೆಕ್ ವಿತರಣೆ ಮಾಡಲಾಗಿದೆ. ಯಲಬುರ್ಗಾ ಶಾಖೆ ವ್ಯವಸ್ಥಾಪಕ ವಿಶ್ವ ವಿಜೇತ ಬಬಲೇಶ್ ಮಾತನಾಡಿ, ಬ್ಯಾಂಕ್ ಗ್ರಾಹಕರು ಯಾವುದೇ ಸಮಸ್ಯೆ ಎದುರಿಸಿದ್ರೂ ಶಾಖೆಯನ್ನು ಸಂಪರ್ಕಿಸಬಹುದು. ಗ್ರಾಹಕರ ಸೇವೆಗೆ ಪ್ರಾಮಾಣಿಕವಾಗಿ ಸ್ಪಂದಿಸಲಾಗುತ್ತೆ ಎಂದಿದ್ದಾರೆ. ಪ್ರಾದೇಶಿಕ ವ್ಯವಸ್ಥಾಪಕರಾದಂಥ ನಮ್ಮ ನಿತ್ಯಾನಂದ ಸರ್ಗೆ ಹಾಗೆ ನಮ್ಮ ಪ್ರಾದೇಶಿಕ ಶಾಖೆಯ ಮಹೇಶ್ ಸರ್, ವೀರೇಶ್ ಸರ್ ಈಗೆಲ್ಲ ನಾವು ವಂದನೆ ಮುಖಾಂತರ ಬ್ರಾಂಚಿಗೆ ಆಹ್ವಾನಿಸಿ, ಹಾಗೆ ಪತ್ರಿಕೋದ್ಯಮ, ಅದೇ ರೀತಿ ಯಲಬುರ್ಗಾ ಶಾಖೆಯ ಸಂಬಂಧಪಟ್ಟ ಗ್ರಾಹಕರು. ಇವತ್ತಿನ ಕಾರ್ಯಕ್ರಮ ಏನಂತಂದರೆ ಇನ್ಶೂರೆನ್ಸ್ ಬಗ್ಗೆ. ಇದೆಲ್ಲ ಹಿರಿಯರು ಕೂಡಿರಿ. ಈ ಹಿರಿಯರು ನೀವು ಮೊದಲಿಂದ ಬ್ಯಾಂಕಿಂಗ್ ಮಾಡ್ಕೊಂಡು ಬಂದಿದ್ದೀರಿ. ಮೊದಲೆಲ್ಲರೂ ಬ್ಯಾಂಕಿಂಗ್ ಮಾಡಿದಾಗ ಏನು ಮಾಡ್ತಿದ್ರಿ? ಬರೀ ಸಾಲ ತೊಗೊಳ್ಳೋದು, ಬ್ಯಾಂಕಲ್ಲಿ ವ್ಯವಹರಿಸೋದು, ಅದಷ್ಟೇ ಬ್ಯಾಂಕಿಂಗ್. ನಿಮ್ಗೆ ತಿಳಿದು ಮಟ್ಟಿದ್ದು ಬ್ಯಾಂಕಿಂಗ್ ಅಂದರೆ ಅದಷ್ಟೇ. ಬಟ್ ಬ್ಯಾಂಕ್ ಡೆವಲಪ್ ಆಗಿದೆ. ಡೆವಲಪ್ ಅಂದರೆ ಏನಂತೀವಿ ನಾವು? ಬ್ಯಾಂಕ್ ಬಿಟ್ಟು ಬ್ಯಾಂಕ್ ಆಚೆ ಹೊರಗಡೆ ನಾವು ಬಿಸ್ನೆಸ್ಸಿಗೆ ಕಾಲಿಟ್ಟಿದ್ವಿ. ಅದು ಏನಂತಂದರೆ ಬ್ಯಾಂಕ್ ಇನ್ಶೂರೆನ್ಸ್ ಅಂತೀವಿ. ಇನ್ಶೂರೆನ್ಸ್ಗೆ ಕಾಲಿಟ್ಟಿದ್ವಿ. ಈ ಇನ್ಶೂರೆನ್ಸ್ನಿಂದ ಏನು ಲಾಭ, ಯಾಕೆ ಮಾಡಿಸ್ಬೇಕು ಇನ್ಶೂರೆನ್ಸ್? ಕೆಲವೊಂದಿಷ್ಟು ಜನರು ನನ್ನ ಅನುಭವದ ಪ್ರಕಾರ, ಸರ್ ನೀವು ಬ್ಯಾಂಕ್ ಅದ್ರಿ, ಬ್ಯಾಂಕ್ ಸಾಲ ಕೊಡೋದು ಅದಕ್ಕೆ ಹೇಳ್ರಿ, ನಮ್ಗೆ ಇನ್ಶೂರೆನ್ಸ್ ಯಾಕೆ ಹೇಳ್ತೀರಿ ಅಂತಾರೆ. ಅದು ಒಂದು ಎಕ್ಸಾಂಪಲ್. ಒಬ್ಬ ಮನುಷ್ಯ ಒಂದು ಸಾಲ ತೊಗೊಂತಾನೆ, ಒಂದು ಕುಟುಂಬದ ಅಡಚಣೆ ಬರುತ್ತಾ, ಒಂದು ಲಕ್ಷ 10 ಲಕ್ಷ ಸಿಗೋಣ ಒಂದು ಮನೋಭಾವನೆ ಇಟ್ಕೊಂಡು ಸಾಲ ತೊಗೊಂಡಿರ್ತಾರೆ. ಬಟ್ ಅಕಾಲಿಕವಾಗಿ ಏನೋ ಒಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಜನರಲ್ ಬಾಧಿಕ ಅಂತ ಡೆತ್ ಆಗ್ಬಿಡುತ್ತೆ. ಬಟ್ ಆ 2 ಲಕ್ಷ ರೂಪಾಯಿ ಅದು ಒಬ್ಬನೇ ದುಡಿಯೋದು ಮನೆಯಲ್ಲಿ, ಯಾರೂ ದುಡಿತಾ ಇಲ್ಲ. ಸಣ್ಣ ಸಣ್ಣ ಮಕ್ಕಳು ಇರ್ತಾವ, ಹೌಸ್ ವೈಫ್ ಇರ್ತಾರೆ, ಅವ್ರಿಗೆ ಏನೋ ಸೋಷಿಯಲ್ ನಾಲೆಜ್ ಇನ್ಶೂರೆನ್ಸ್ ಮಾಡಿದ್ರೆ ಆ ಸಾಲ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. 2.5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡ್ತಾರೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಆ ಸೌಲಭ್ಯವನ್ನು ನಿಮಗೆ ಎಲ್ಲರಿಗೂ ದೊರಕಿಸಲಿ ಅಂತ ನಮ್ಮ ಬ್ಯಾಂಕ್ ಏನು ಮಾಡಿದೆ, ಕೆನರಾ ಬ್ಯಾಂಕ್ ಜೊತೆ ಕೆನರಾ ಬ್ಯಾಂಕ್ HSBC ಅಂತ ಇನ್ಶೂರೆನ್ಸ್ ಕಂಪನಿ ಅದ್ರ ಜೊತೆ ಟೈಅಪ್ ಆಗಿ ಆ ಇನ್ಶೂರೆನ್ಸ್ ಪ್ರಾಡಕ್ಟ್ ಥರದ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದೆ. ಆ ಸೌಲಭ್ಯ ಕುರಿತು ಒಬ್ಬರು ಫಲಾನುಭವಿಗಳು, ಅವ್ರ ಹೆಸರು ಈಶಪ್ಪ ಅಂತೇಳಿ, ಅವರ ಪಾಪ ಅವ್ರ ಕುಟುಂಬ ವರ್ಗದವರಿಲ್ಲದ ಅವರು ಇರ್ಲಾರ್ದ ನೋವನ್ನು ಬರೆಸುವ ಶಕ್ತಿ ಅವ್ರಿಗೆ ದೇವರು ಕೊಡಲಿ. ಅವರಿಗೆ ಅವ್ರು ಇನ್ಶೂರೆನ್ಸ್ ಮಾಡಿಸಿದ್ರಿಂದ ಅವ್ರ ಕುಟುಂಬಕ್ಕೆ ಐತಲ್ಲ 2,75,000 ರೂಪಾಯಿ ವಿಮೆ ಜಮಾ ಆಗಿದೆ. ಅವ್ರು ಕೊಡೋ ಈ ಕಾರ್ಯಕ್ರಮ, ಅವ್ರು ಕೊಡೋ ಪ್ರಸಂಗವೇ ಈ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ. ನಿಮ್ಗೆಲ್ಲರಿಗೂ ಒಂದಿಷ್ಟು ಮಾಹಿತಿ ಐತಿ ಸರ್, ಆಲ್ರೆಡಿ ಹೇಳಿದ್ದಾರೆ. ಇವಾಗ ಆಲ್ರೆಡಿ ವಿಮೆ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ವಿಮೆಯಲ್ಲಿ ಇದು ಬ್ಯಾಂಕಿಂಗ್ ಜೊತೆ ಟೈಪ್ ಇರುವಂಥದ್ದು ಕೆನರಾ ಬ್ಯಾಂಕ್ HSBC ವಿಮೆ. ಇನ್ನೊಂದೆರಡು ವಿಮೆ ಅದಾವ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಬಿಮಾ ಯೋಜನಾ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಬಂದ್ಬಿಟ್ಟು 440 ರೂಪಾಯಿ ವರ್ಷಕ್ಕೆ ಕಟ್ಟಾಗುತ್ತೆ, ಒಂದು ವರ್ಷಕ್ಕೆ. ಅದಕ್ಕೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಒಬ್ಬ ಮನುಷ್ಯ ಯಾರು ಇನ್ಶೂರೆನ್ಸ್ ಮಾಡ್ತಿರ್ತಾನ ಆತನ ಮ್ಯಾಗ 2 ಲಕ್ಷ ರೂಪಾಯಿ ಕವರೇಜ್ ಇರುತ್ತೆ. ಆ್ಯಂಡ್ ಅದು ಯಾವ ಥರದ ಡೆತ್ ಅಂದರೆ ಜನರಲ್ ಡೆತ್, ಎನಿ ಕಾಸ್ ಆಫ್ ಡೆತ್ ಹೆಂಗನಾರ ಇದನ್ನಾದರೂ 2 ಲಕ್ಷ ರೂಪಾಯಿ ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಅದು 20 ರೂಪಾಯಿ ವಾರ್ಷಿಕವಾಗಿ ಕಟ್ಟಾಗುತ್ತೆ. ಇವೆರಡು ಸೆಂಟ್ರಲ್ ಗೌರ್ಮೆಂಟ್ ನಾನು ಹೇಳೋದು. ಈ ಇನ್ಶೂರೆನ್ಸ್ ಮಾಡಿಸೋದ್ರಿಂದ 20 ರೂಪಾಯಿ ವರ್ಷ ಕಟ್ಟಾಗೋದ್ರಿಂದ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರುತ್ತೆ. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂದರೆ ನಮ್ಮ ತಿಳುವಳಿಕೆಗೆ ರೋಡ್ ಸೈಡ್ ಆಕ್ಸಿಡೆಂಟ್ ಅಂತ ಅಷ್ಟೇ ನಮ್ಮ ಸಾಮಾನ್ಯ ಜನರು. ಆಕ್ಸಿಡೆಂಟ್ ಅಂದರೆ ರೋಡ್ ಸೈಡ್ ಆಕ್ಸಿಡೆಂಟ್ ಅಂದರೆ ಅರ್ಥ ಅದು ಒಂದೇ ಅಲ್ಲ. ಏನು ಬ್ಯಾಂಕ್ ಸುಲಭ ಅಂತಂದರೆ ಇದು ಡೆಪಾಸಿಟ್, ಅಡ್ವಾನ್ಸು ಮತ್ತು NPA ಅನ್ನೋ ವಿಚಾರಗಳಿರ್ತವೆ. ಅವಷ್ಟೇ ಮಾಡ್ತಾ ಇಲ್ಲ. ಗ್ರಾಹಕರಿಗೆ ಸೌಲಭ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಕೂಡ ಮಾಡ್ತಾ ಇದ್ವಿ. ಅದರಲ್ಲಿ ಗೌರ್ಮೆಂಟದ್ದು ಸ್ಕೀಮ್ಸ್ ಇದ್ದಾವೆ.
ಗೌರ್ಮೆಂಟ್ ಸ್ಕೀಮ್ಸ್ ನಿಮ್ಗೆ ಗೊತ್ತಿರೋಂಗೆ ನಾರ್ಮಲ್ ಡೆತ್ ಆದರೆ 2 ಲಕ್ಷ, ಏನಾದ್ರು ಆಕ್ಸಿಡೆಂಟ್ ಆದರೆ 2 ಲಕ್ಷ ಕವರೇಜ್ ಇರೋದು. ನಾರ್ಮಲ್ ಗೌರ್ಮೆಂಟ್ ಅಂತ ನಾವು 434 ರೂಪಾಯಿ ಒಂದು ದುಡ್ಡು, ಒಂದು 20 ರೂಪಾಯಿ ದುಡ್ಡು. ಅದಕ್ಕೆ ಏನೋ ಆಯ್ತು ಕಸ್ಟಮರ್ಗೆ ಏನೋ ಆದ್ರೂ, ಡಾಕ್ಟರ್ಗೆ ಏನೋ ಆದ್ರೂ 2 ಲಕ್ಷ ರೂಪಾಯಿ ಬರುತ್ತೆ. ತಿಳ್ಕೊಂಡ್ರೆ ಆಕ್ಸಿಡೆಂಟ್ ಆದರೆ ಮತ್ತೆ 2 ಲಕ್ಷ ಬರುತ್ತೆ. ಹೀಗಾಗಿ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ 4 ಲಕ್ಷ ರೂಪಾಯಿ ಬರುತ್ತೆ ಗೌರ್ಮೆಂಟ್ ಸ್ಕೀಮ್ಸ್. ಹಾಗೆಯೇ APY ಇದೆ, ನಿಮಗೆ ಗೊತ್ತಿದೆ ಅಟಲ್ ಪೆನ್ಷನ್ ಯೋಜನೆ. ಅದು 60 ವರ್ಷ ನಂತರ ನಿಮಗೆಲ್ಲ ಎವ್ರಿ ಮಂತ್ ದುಡ್ಡು ಬರುತ್ತೆ. ಸೊ ಆ ಸ್ಕೀಮ್ಸ್ ನಮ್ಮಲ್ಲಿದೆ, ನಮ್ಮ ಬ್ಯಾಂಕ್ದವ್ರು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಒಂದೇ ಇದು ಏಜ್ ಬೇರೆ ಇರುತ್ತೆ. ಇಷ್ಟು ವರ್ಷ ಇರಬೇಕು, 18 ವರ್ಷದಿಂದ 50 ವರ್ಷ, 18 ವರ್ಷದಿಂದ 20 ವರ್ಷ ಸ್ಕೀಮ್ ಇರಬೇಕು. ಅದು ಕೂಡ ಅದನ್ನು ನಾವು ಮತ್ತು ಬೇರೆ ಬೇರೆ ಸ್ಕೀಮ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದು ಚಾಯ್ಸ್, ನಮ್ಮ ಕ್ಯಾನರಾ HSBC ಅಂತ ಬ್ಯಾಂಕ್ಗಳು ಕೂಡಿಬಿಟ್ಟು ಮಾಡಿರೋದು ಇದು ಒಂದು ಇನ್ಶೂರೆನ್ಸ್. ಆ ಇನ್ಶೂರೆನ್ಸ್ದಲ್ಲಿ ಈಶಪ್ಪ ಅವರು ತೆಕ್ಕೊಂಡಿಲ್ಲ. ಫಸ್ಟು ನಾವು 25,000 ರೂಪಾಯಿ ನಾವು ಮಾಡ್ರಿ ಅಂತ ಹೇಳ್ತಿರ್ತೀವಿ. ಇಲ್ಲ ನಾಳೆ ಏನಾದರೂ ಆದರೆ ನಿಮಗೆ ಬರುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಅವ್ರು ಮಾಡಿದಾಗ 5 ವರ್ಷ ಮಾಡಿ ತುಂಬಿದ್ರು. ಅದ ನಂತರ ಅನ್ಫಾರ್ಚುನೇಟ್ ಏನಾಗಿ ಅವ್ರು ತಿಳ್ಕೊಂಡು ಆದಮೇಲೆ ಈ ನಮ್ಮದು ಕರ್ತವ್ಯ ಏನು ಅವ್ರು ತುಂಬಿದಾರೆ, ಓಕೆ ಆಯಿತು. ಬಟ್ ಅದರಿಂದ ಅದು ಏನು ತುಂಬಿರ್ತಾರಲ್ಲ ಅದೇನು ಪ್ರಯೋಜನ ಆಗ್ಬೋದು. ಏನು ತೊಗೊಂಡಿದಾರಲ್ಲ ಇನ್ಶೂರೆನ್ಸ್ ಪ್ರಯೋಜನ ಅಂತಂದರೆ ಅದು ಏನು ತುಂಬಿದಾರಲ್ಲ ಅದು 11 ಪಟ್ಟು ಅಂದರೆ ವರ್ಷ ಎಷ್ಟು ತುಂಬ್ತಾರಲ್ಲ ಅದರ 11 ಪಟ್ಟು ಅವ್ರಿಗೆ ದುಡ್ಡು ವಾಪಸ್ ಬರ್ತದೆ. ಮತ್ತು ನಾವು ಈ ನಿಶಪ್ಪ ಸತ್ತಿದ್ದಕ್ಕೆ ನಾವು ಅವ್ರನ್ನ ತುಂಬಿಸ್ಲಿಕ್ಕೆ ಆಗಂಗಿಲ್ಲ. ಬಟ್ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗೆ ಅಥವಾ ಕುಟುಂಬಕ್ಕೆ ಏನಾಗ್ತದೆ ನಾವು ಹೆಲ್ಪ್ ಮಾಡೋದಂಗೆ. ಈಗಿನ ಕಾಲದೊಳಗೆ ಯಾರಾದರೂ ಒಂದು 50 ರೂಪಾಯಿ 100 ರೂಪಾಯಿ ಕೊಡೋದಿಲ್ಲ. ಆ ಟೈಮ್ನಾಗ ಇಷ್ಟು ದುಡ್ಡು ಅವ್ರು ಹೇಗೆ ಮಾಡ್ತಾರೆ ಅಂದರೆ ಎಲ್ಲಾದರೂ ಒಂದು ಆರ್ಥಿಕವಾಗಿ ಅವ್ರಿಗೆ ಸಹಾಯ ಆಗ್ತದೆ ಅಂತೇಳಿ. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಕಚೇರಿ ಹಿರಿಯ ಸಿಬ್ಬಂದಿ ಎನ್ ಮಹೇಶ್, ಬ್ಯಾಂಕ್ ಸಿಬ್ಬಂದಿಗಳು ಆದ ನಾಗರಾಜ್, ಜಯಶ್ರೀ, ವಿನಯ್, ಪ್ರತಾಪ್, ಶಿವಪೂಜಿ, ಶೇಖಪ್ಪ, ದೊಡ್ಡಬಸಪ್ಪ, ಕಳಕಪ್ಪ ಸೇರಿ ಗ್ರಾಹಕರು, ಸಿಬ್ಬಂದಿ ವರ್ಗ ಹಾಗೂ ಬಿಸಿ ಮಿತ್ರರು ಉಪಸ್ಥಿತರಿದ್ದರು. ದೊಡ್ಡಬಸಪ್ಪ ಹಕ್ಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.